ಅಯ್ಯೋ 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 ಒಂದು ಬಾಯಿಸ್ ಬಂದ್ಬಿಟ್ಟೆ. ಅವರು ನನ್ನ ಮನೆ ಕೆಲಸಿಲ್ಲ ಅನ್ಕೊಂಡು ಮಾಲ್ ಮನೇಲಿ ಇದ್ದಾಯ್ತು, ಚಿಗ್ದೇವ್ ಮನೇಲಿ ಇದ್ದಾಯ್ತು, ಪುನಃ ಮಾಲ್ ಮನೆಗೆ ಹೋಗಾಯ್ತು. ಮನೆ ಕಟ್ಟಿಸಿ ಗೃಹ ಪ್ರವೇಶ ಮಾಡಗಂಟ ಅಲ್ಲ ಇದೆ. ಇನ್ನು ಮಾತ್ರ ಇಲ್ಲಬೇಕು ಕಣಮ್ಮಿ ಲಕ್ಷ್ಮಿ, ನೀನು ಮುಂದೆನೇ ಕೂತ್ಕೊಬಿಡ್ತೀನಿ. ಏನು ಈಗ ನಿನಗೂ 3 ತಿಂಗಳಾಗದೆ ನಿನಗೆ ಬಾಣ್ತನ ಮಾಡಿ ಕಷ್ಟ ಸುಖ ನೋಡಿ ನಿನ್ನ ಕೂಸಿನ ಬಟ್ಟೆ ಒಗ್ದು ನಿನ್ನ ಬಟ್ಟೆ ಒಗ್ದು ಎಲ್ಲ ಕೆಲಸ ಮಾಡಗಂಟ ನಾನು ವಯಸ್ಸೇ ಆಗ್ಬಿಡ್ತದೆ. ಏನು ಮಾಡೋದು? ಸುಮ್ಕಿರಿ ನೀವು. ನಾಚ್ಕೊತ ಕೂತಿದ್ದೀಯಲೇ, ಊರಿಗೆ ಬಂದಳು ನೀರು ಬರೋಕಿಲ್ವಾ? ಓಹ್ ಸರಿ ಬಿಡು, ಇದ್ದಿದ್ದೆ ತಾನೇ ಹೇಳೋದು ನಾನು. ಸರಿ ಏನ್ತಿದ್ದೀಯೇ? ಬಿಡಮ್ಮ ನಾನೇ ಮಾಡ್ತೀನಿ ಅಡುಗೆ, ನೀನು ಮಾಡಬೇಡ. ಮನೆ ಕಬಿಡು ಬಾಯಿ ಮುಚ್ಕೊಂಡು ಆಮೇಲೆ ಸಿಕ್ಕಿದ್ದೆ ತಿನ್ಬೇಡ. ಮೊದಲು ಬೀಪಿ ಈಗ ಎಲ್ಲ ಬಿಸಿಲು ಜಾಸ್ತಿ, ಖಾರ ಕಮ್ಮಿ ಮಾಡು, ಉಪ್ಪು ಕಮ್ಮಿ ಮಾಡು. ಆಮೇಲೆ ಪರಂಗಿ ತಿನ್ಬೇಡ. ಆಮೇಲೆ ಸಿಕ್ಕಿದ್ದೆ ತಿನ್ನಕೋಬೇಡ. ಏನಾರು ತಿನ್ಬೇಕಾದ್ರೂ ನಾನು ತೋರಿಸ್ಬಿಡ್ತೀನಿ. ಏನಂದಿ? ಸರಿ ಕಣಮ್ಮ. ಎಲ್ಗೋದವನು? ಅಂಗಡಿ ಹೋಗಿ ಬಂದೇ ಇಲ್ಲ. ಫೋನ್ ತಗೊಂಡೋಗಿದ್ದಾನ? ಇಲ್ಲಮ್ಮ, ಇಲ್ಲೇ ಚಾರ್ಜ್ ತಗೊಂಡು ಹೋಗೋರೆ. ದೇವಿರು ನಾನು ಅಂಗಡಿಗೆ ಹೋಗ್ಬಿಟ್ಟು ಹೆಂಗಿ ಅಂತ ವಿಚಾರಿಸ್ಕೊ ಬರ್ತೀನಿ. ಏನು ಹೆಸರು ಮಾಡೋಣಪ್ಪ ಈಗ? ಏನು ಹೆಸರು ಮಾಡೋದು? ಹಿಂಗೆ ಸರ್ಬಾತ್ ಮಾಡ್ಕೊಟ್ಟನು, ಕುಡ್ಕೊ. ಬ್ಯಾಡಿ ಬುಡಿ, ನಾನೇ ಮಾಡ್ಕೊತೀನಿ. ಬಿಡಮ್ಮ ಬೇಡ, ನಾನೇ ಮಾಡ್ಕೊತೀನಿ ಬಿಡಿ. ಅಯ್ಯೋ ಕರ್ದೇನು ಕೊಟ್ಟ ಮೊಲ್ಲಾಗ ಅಂತಿದ್ರಂತೆ. ನಿಮ್ಗೆ ಎಷ್ಟು ಹೇಳೋದು? ಬಾಯಿ ಮುಚ್ಕೊಂಡಿದ್ವಾ? ಯಾಕೆ ಕೂತ್ಕೊಂಡಿಯೇ? ಮನೆಗೆ ಅಂತ ನಿಂಗೆ ಹೇಳಿದ್ದು ಬರ್ತದೆ ಮನೆಗೋ. ಅದೇ ಕಣಮ್ಮ, ಮನೆ ಅಷ್ಟೊಂದಿನ ಬೇಜಾರಾಯ್ತು, ಅದಕ್ಕೆ ಎದ್ದು ಕೂತ್ಕೊಂಡೆ ಕಣಮ್ಮ. ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ, ಏನ್ ಮಾಡಿದೀಯಾ ತಿಂಡಿ? ಇಲ್ಲೇ ಕೂತಿದ್ದೀರಾ? ಏನು ಮಾತಾಡ್ತಾನೆ ಇಲ್ವಲ್ಲ? ಈಗ ಹಾಕಿಲ್ಲ, ಹಾಗೆ ಬಾಗ್ಲಾಕೊಂಡು ಬಂದಿದ್ದೀನಿ. ಲೇಟ್ ಆಗುತ್ತೆ, ಇವಾಗೆಲ್ಲ ಹಬ್ಬದು ಇದೆಲ್ಲ ಇದೆಯಲ್ಲ, ಜನ ಜಾಸ್ತಿ ಇದ್ದಾರೆ. ಬೇಗ ಬಂದು ನಮ್ಗೆ ಸ್ವಲ್ಪ ತಿಂಡಿ ಹಾಕೊಡಿ. ಯಾರಿಬ್ರು ಕರೆದ್ರೆ ಮಾತಾಡ್ತಿಲ್ವ? ನಾನೇ ಹಾಕೊಡ್ತೀನಿ ನಡಿಯಪ್ಪ. ಯಾಕೆ ಲಕ್ಷ್ಮಿ, ಏನಾಯ್ತು? ಆರೋಗ್ಯ ಸರಿ ಇಲ್ವಾ? ಅಯ್ಯೋ ಯಾಕಪ್ಪ, ಯಾಕು ಸರಿ ಇಲ್ಲ ಅಪ್ಸಕ ಮಾತಾಡಿ. ನಮ್ಮ ಮನೆಗೆ ಮಹಾರಾಜ್ ಕುಮಾರ ಬರ್ತಾನೆ ಕಲ್ಲ, ಮಹಾರಾಜ್ ಕುಮಾರ ಬರ್ತಾನೆ. ಈ ಬೋಳಿ ಅಜ್ಜಿ ಏನಕ್ಕೆ? ಅಜ್ಜಿ ಏನ್ ಹೇಳ್ತಾ ಇದ್ದೀರಾ? ಏನ್ ಹೇಳ್ತಾ ಇದ್ದೀರಿ ಅಜ್ಜಿ? ಅಜ್ಜಿ ಹೇಳ್ತಿರೋದು ನಿಜನೆಯ. ವಾವ್, ತುಂಬಾ ಖುಷಿ ಆಗ್ತಾ ಇದೆ, ಸಖತ್ತ ಖುಷಿ ಆಗ್ತಾ ಇದೆ. ಅಜ್ಜಿ ಏನ್ ಹೇಳ್ತಿದ್ದೀರಾ ಅಜ್ಜಿ ನೀವು? ಅಜ್ಜಿ ನೀವು ನಮ್ಮ ಮನೆಗೆ ಬಂದ್ರೆ ಒಂಥರ ಚಂದ ಕಣ ಅಜ್ಜಿ ನೀವು. ಏನು ಬೋಳಿ ಅಂತಂದ್ರೆ ಎಲ್ಲಿ ಬಿಟ್ಟು ಬಿದ್ದಾವಳ? ಬರೀ ನಿಮ್ ಸೇವೆ ಮಾಡಿದೆ ನಮ್ಮ ಕೆಲಸ, ಇನ್ನೇನಿಲ್ಲ. ಆಗಲ್ಲ ಅಜ್ಜಿ, ನಾನು ಹೇಳ್ತಿರೋದು ತುಂಬಾ ಖುಷಿ ಆಗ್ತಾ ಇದೆ. ಇವಾಗ ನಿನ್ನ ತಿಂದ ಕಳ್ಳನ್ ಹಾಡ್ಕೊಳ್ಳೆ ಕಳ್ಮುರ್ಬ ನನ್ನೇನಾದ್ರು ತಿಂದಂದ್ರೆ ಏನಾದ್ರು ತಿನ್ನೋದು ಹೇಳ್ತಿದ್ದಿ. ಸರಿ, ಏನಾದ್ರು ತಿಂದಿರಾ? ಏನು ತಿಂದ್ರಮ್ಮ? ತಿಂದಿದವಲ್ಲ, ತಲೆ ಸುತ್ತು ಅಂದು ಅದಕ್ಕೆ ನೋಡ್ದೆ, ಕೇಳಿದೆ ಎಲ್ಲಾನು ಕತೆಗಳನ್ನೆಲ್ಲನು ಹಾಗಂತೆ ಹಿಂಗೆ ಅಂತ ಅನ್ಕೊಂಡೆ. ಸರಿಯಾ? ಅದಕ್ಕೆ ಈಗ ಹೋಗ್ಬಿಟ್ಟು 500 ರೊಟ್ಟಿ ಕರ್ಕೊಂಡೋಗಿ ತೋರಿಸ್ಕೊಂಡು ಬಂದೆ. ಅದಕ್ಕೆ ಅವ್ರು ಹೇಳಿದ್ರು 3 ತಿಂಗಳು ತುಂಬ ಹೋಗದೆ ಅಂತ ಅಂಕಲ್ಲ. ಅದಕ್ಕೆ ಇನ್ನೂ ಏನು ಮಾಡಿದ, ಏನಾರು ಮಾಡ್ಕೊಡಂತ. ಬೇಡ ಅಜ್ಜಿ, ಏನು ಬೇಡಿ ಅಜ್ಜಿ, ಊಟ ತಗೊಂಡ್ ಬರ್ತೀನಿ, ಊಟ ಮಾಡ್ಕೊಳ್ಳೋದೆಲ್ಲ. ಬೇಡ ನನಗೆ ನಿನಗೆ ತಗೋಬ. ಇವ್ರಿಗಿಲ್ಲ ಏನಾರ ಮಾಡ್ಕೊಡೋದ ಬೇಡ. ಗ್ಯಾಸ್ಟ್ರಿಕ್ಕು ಹೋಟ್ಲು ಊಟನೇ ತಿನ್ಸೋದು ಬೇಡ. ಸರಿಯಾ? ನೀವು ಮಾಡೋಣ ತುಂಬಾ ಹೊತ್ತಾಗುತ್ತಲ್ಲ. ಮಾಡ್ತೀನಿ ಇರ್ಲಾ, ಹೆಸರು ಕಾಳು ಹುರಿದ್ಬಿಟ್ಟು ಉಪ್ಪು ನೀರು ಮಾಡ್ತೀನಿ ಇರ್ಲಾ. ಹೀಗೆ ಉಪ್ಪು ನೀರು ಮಾಡ್ತೀನಿ, ಅನ್ನ ಮಾಡ್ತೀನಿ. ನೀನು ನಮ್ಗೆ ತರು ಒಂದೆರಡು, ನನಗೊಂದು ಮಸಾಲೆ ದೋಸೆ ಕಳ್ಸ್ಕೊಂಡ್ಬಿಡು, ಒಂದು ವಡೆ ಕಳ್ಸ್ಕೊಂಡ್ಬಿಡು. ಹಂಗೆಯಪ್ಪ ಹಂಗೆ 3 ಇಡ್ಲಿ ತಟ್ಟೆ ಇಡ್ಲಿ ಕಲ, ಅವ್ರ ಹೋಟ್ಲು ಭಾರಿ ಚೆನ್ನಾಗಿರುತ್ತಲ್ಲ, ತಗೋಬ ಆಯ್ತಾ? ಮಾತ್ರ ಏನು ತರಬೇಡ, ಹೊರಗಡೆ ತಿಂಡಿ ಬೇಡ. ಅಜ್ಜಿ ಯಾಕೆ ಜಿಂಗ್ ಅಂತೀರಾ? ಹಂಗೆ ಬರೋದಕ್ಕೆ ಇಂಬೆ ತಂದ್ಬಿಡು, ಸರ್ಬತ್ ಹಾಕ್ಸ್ಕೊಟ್ಬಿಡಕ್ಕಾಗ್ತದೆ. ಅಜ್ಜಿ ಮೂಸಂಬೆ ಮತ್ತೆ ಸೇಬು ದಾಳಿಂಬೆ ಅದೆಲ್ಲ ತಂದ್ಬಿಡ್ತೀನಿ. ಹೋಗಪ್ಪ, ಅಷ್ಟು ರೈಟ್ ಕೊಟ್ಟು ಗಂಟು ತರಕಾಗ್ತದ? ಇಂಬೆಳಿಗೆ 10 ರೂಪಾಯಿ ಕಲ, ಒಂದು 10 ರೂಪಾಯಿ ಮುಗಿಸಿವೆ ಒಂದು ಇಂಬೆ ತರವು. ಸದ್ಯಕ್ಕೆ ಬಂದಕ್ಷಣ ಸಕ್ಕರೆ ಹುನಿ ಹಾಕ್ಬಿಟ್ಟು ಸರ್ಬತ್ ಕಾಯಿಸಿ ಕೊಟ್ಬಿಡ್ತೀನಿ. ಅವಳು ಕುಡ್ಕೊತಾಳೆ, ನಾವು ತಿನ್ಕೊಳ್ಳೋದ. ಆಮೇಲೆ ನಾನು ಹೆಸರು ಕಾಳು ಹುರಿದು ನೀರು ಬಿಡ್ತೀನಿ, ಉಪ್ಪು ಹೋಗ್ತಾರೆ, ಕೆಡ್ಸ್ಕೊಬೇಡ. ಬ್ಯಾಡಿ ಅಜ್ಜಿ, ಪಾಪ ಅವಳಿಗೂ ತುಂಬ ಸುಸ್ತಾಗಿರುತ್ತೆ ಅಲ್ವಾ? ಬ್ಯಾಡಿ ಅಜ್ಜಿ, ಉಪ್ಪು ಸಾಂಬ್ರಾಣಿ ಏನಿರುತ್ತೆ, ನೀವು ಏನಾರೇ ಬಿಡಿ. ನಾನು ಅವ್ಳಿಗೂ 4 ಇಡ್ಲಿ ತಗೊಂಡು ಬರ್ತೀನಿ, ಮಸಾಲೆ ದೋಸೆ ಎಲ್ಲ ತರ್ತೀನಿ. 3 ಜನ ತಿನ್ನೋಣ ಅಷ್ಟೇ. ನೀವೇನು ಹೇಳಿದ್ರು ಅಷ್ಟೇ, ಕೇಳಿದ್ರು ಅಷ್ಟೇ. 3 ಜನ ತಿನ್ನೋಣ. ನನ್ನ ಮಾತು ಬೆಲೆ ಇಲ್ವಾ ನಿಮಗೆ? ತಕ ಬರಬೇಡ ಅಂತ ಹೇಳ್ತಾ ತಂದೋನಂತೆ ಎಲ್ಲ ನೀನು ಗ್ಯಾಸ್ಟ್ರಿಕ್ ಮಾಡ್ಬೇಕು ಅಂತ ಆಸೆಗಿದೆಯಾ ನೀನು? ಅಯ್ಯ ಮುಂದೆ ಮಗನೇ, ಹೊಲ ಚೆಂಗಳು ನನ್ನ ಮಗನೇ, ನಿನ್ನೂ ತಿನ್ಬೇಡ ಅಂತಿದೆ. ಹೋಗ್ಲಿ ಅಂತ ತಿಂದ್ರೆ ಜಂಬಡಿತಿದ್ಯಾ? ಅವಳ ಒಂದು ದೋಸೆ ತಕ ಬಾ, ಹೆಸರು ಕಾಳು ಉದ್ಬಿಟ್ಟು ಉಪ್ಪು ಮಾಡಿ ಮಡಿಗಿರ್ತೀನಿ ನುಂಗು ಅಂತೆ. ಅಜ್ಜಿ, ನೀವು ಹಾಕಾಲ್ದವ್ರು ಹಂಗೆ ಹತ್ತು ತಿನ್ಬೇಡಿ, ಹಿಟ್ಟು ತಿನ್ಬೇಡಿ, ಹಂಗೆ ತಿನ್ನಿ ಹಿಂಗೆ ತಿನ್ನಿ ಕಥೆನ ಹೇಳಕ್ಕೆ ಬರಬೇಡಿ. ಹಣ್ಣು ಎಲ್ಲ ತಿಂದ್ರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನಾನು ತಗೊಂಡು ಬರ್ತಾ ಇದ್ದೀನಿ ಅಷ್ಟೇ. ಲಕ್ಷ್ಮಿ, ಅಜ್ಜಿ ಏನು ಕೊಡೋದು ತಿನ್ನಕ್ಕೆ ಹೋಗ್ಬೇಡ, ನಾನು ಹೊರಗಡೆ ಚಿಡಿ ತರ್ತೀನಿ. ಬಿಡಿ ಅಮ್ಮ ಹೆಂಗೆ ಹೇಳ್ತಾರೆ ಹಂಗೆ ಕೇಳಿ. ನೀವು ಅಮ್ಮನ ಮತ್ತೆ ಬೆಲೆ ಕೊಡ್ದಂಗೆ ಇರಬೇಡಿ ನೀವು. ಬುಡಿ ಅಮ್ಮ ಉಪ್ಪು ಹೆಸರು ಮಾಡ್ತೀನಿ ಅಂತ ಅದನ್ನ ತಿಂತೀನಂತೆ, ಏನು ಇಲ್ಲ ಕತೆ, ಒಳ್ಳೇದು ಕತೆ ಆರೋಗ್ಯಕ್ಕೆ. ಅಜ್ಜಿ ಅಂತ ಹೆಚ್ಚಾಗ್ಬಿಡ್ತಾಳೆ ಇವಳು. ಹೇಳಿಲ್ಲ ನನ್ನ ಸೊಸೆ ಹೆಂಗೆ ಅಂತ, ಹೊಲ ಬಾಯಿಸ್ಕೊತಕಲ್ಲ. ನೀವು ಏನಾರೇನು ಹೆಂಗಾರೆ ಮಾಡಿ, ನಾನು ತಗೊಂಡು ಬಂದ್ಬಿಡ್ತೀನಿ. ಆಲ್ರೆಡಿ ಟೈಮ್ ಆಗಿದೆ. ಮೊದಲು ಅಂಗಡಿ ತಗ ಬಾಲಕ ಬಂದಿರಂತಿದೆ ಮುಂದೆ. ಮೊದಲು ಅಲ್ಗೋ ಅಂಗಡಿ ತಗೋಗು. ಯಾವನಾಡೆ ಬಂದು ಏನಾರು ಎತ್ತಿಟ್ಕೊಂಡು ಹೊಂಟೋದನು. ನಿಮಗೆ ಒಂಚೂರು ಜ್ಞಾನ ಬೇಡವಾ? ನಿನಗೆ ಜ್ಞಾನ ಬೇಡವಿಲ್ಲ? ನಾನೇ ಬರ್ತಿರ್ಲಿಲ್ವಲ್ಲ, ಅದಕ್ಕೆ ಬರಕೋದೆ ನೀನು, ಅದಕ್ಕೆ ಬರಕೋದೆ ಬರೀ ತಡ್ಕೊಳಕ್ಕಾಗ್ತಿಲ್ವ ನಿಮಗೆ? ಅಜ್ಜಿ, ಇಷ್ಟು ಕಂಡ ತಿಂಡಿ ತಗೊಂಡು ಬಂದ್ಬಿಡ್ತಿದ್ದಲ್ಲ ಲಕ್ಷ್ಮಿ, ಇನ್ನೂ ಯಾಕೆ ಬಂದಿಲ್ಲ ಅಂತ ಅಂದ್ಬಿಟ್ಟು ಹಾಗೆ ಬಂದೆ. ಇವಾಗ ಹೋಗ್ತಿದ್ದೀನಿ. ಆಮೇಲೆ ಅಲ್ಲಿಗೆ ಹೋಗ್ಬಿಟ್ಟು ತಿಂಡಿ ತಗೊಂಡು ಬಂದ್ಬಿಟ್ಟು ಹಾಗೇನೆ ಟೀ ಹಾಕೊಂಡು ಅಂಗಡಿಗೆ ಹೋಗ್ಬಿಟ್ಟು ತಿಂಡಿ ತಗೊಂಡು ಬಂದ್ಬಿಡ್ತೀನಿ. ತಿನ್ಕೊಂಡು ಆಮೇಲೆ ಹೋಗಿ ಅಂಗಡಿ ಬಾಗಿಲು ಓಪನ್ ಮಾಡ್ತೀನಿ. ಸರಿ ಹೋಗು. ಅಜ್ಜಿ ಬೇಗ ಬರ್ತೀನಿ. ಹೋಗು. ಹೆಂಗಾಡ್ತಾರೆ ನೋಡಿ, ಹೆಂಗಾಡ್ತಾರೆ ನೋಡು.
ತಿನ್ಸಿ ಉದಿಸ್ಬೇಕು ಅನ್ಕೊಂಡಿದ್ದಾನೇನೋ ಗ್ಯಾಸ್ಟ್ರಿಕ್ ಮಾಡಿ ಹಾ ನೋಡು ನಾನು ಹೇಳೋ ಮಾತ ಕೇಳು ಈ ಬೋಳಿಗೆ ಹೊಟ್ಟೆ ಕಿಚ್ಚು ಪಡಿಕ್ಲಕ್ಕನವ ತಿನ್ನೋಕೆ ಹೋಗ್ಬೇಡ್ದು ಹಂಗೆಲ್ಲ ಆಯ್ತಾ ಹಾಕ್ತೀನಿ ಈಗ ತಿನ್ಬೇಡ್ದು ಅದೇನೇನೋ ಹಾಕ್ತಾರೆ ಸೋಡಾ ಹಾಕ್ತಾರೆ ಆಮೇಲೆ 2-3 ಸಿಟ್ಟು ಮಡಿಕತ್ತಾರೆ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಅವರೇ ಉದು ಕೊಡ್ತಾರೆ ನೋರ್ಕ ಅಂತ ತಿನ್ನಕ್ಕೆ ಅಷ್ಟು ಚೆನ್ನಾಗಿರ್ತವೆ ತಿಂದ 2-3 ಸಿಟ್ಟು ತಿಂದ್ಬಿಟ್ರೆ ಹೊಟ್ಟೆ ಹುಬ್ಬರ್ಸ್ಕೊಂಡು ಬೇರೆ ಒಂದು ಕಾಣಿಸ್ಕೊತವೆ ಅಲ್ವಾ ನಿನ್ನೊಳಗೆ ಕೇಳೋದು ಈ ಬೋಳ ಮುಂದಿನ ಹೊಟ್ಟೆ ಕಿಚ್ಚಲ್ಲ ಅಲ್ವಾ ಬಿಡಿ ನಂಗೆ ಗೊತ್ತಿಲ್ವಾ ಯಾಕಂಗಡಿರಿ ಗೊತ್ತಾನೆ ನನಗೆ ಬಿಡಿ ನೀವು ಎಂತ ಕೆಡಿಸ್ಕೊಬೇಡಿ ನೀವು ಹೆಂಗೆ ಹೇಳ್ತಿದ್ರಿ ಹಂಗೆ ನೀವು ಹೆಂಗೆ ಹೇಳ್ತೀರಿ ಅಂತ ಕೇಳ್ತೀನಿ ಕದ್ ಬಿಡಿ ಗೊತ್ತು ನನ್ನ ಸೊಸೆ ನಾನು ಹೇಳ್ದಂಗೆ ಕೇಳ್ತಾಳೆ ಅಂತ ಅದೇ ಅಷ್ಟು ದಿವಸದಿಂದ ದುಡ್ಡು ಏನು ಮಾಡ್ತಿದ್ದಾನು ಕೈ ಕೊಡ್ತಾ ಅಂತಾನೆ ಕಣಮ್ಮ ಕೊಡ್ತಾವ್ರೆ ನೀನು ಹೇಳ್ಬಿಟ್ಟು ಹೋಗಿದ್ದಲ್ಲ ಇಷ್ಟಿಷ್ಟು ಗೋರ್ಕೋಕಾಕು ಅಂತ ಅಷ್ಟನೇ ಗೋರ್ಕೋಕಾಗ್ತಾವ್ರೆ ಆಮೇಲೆ ಬೇರೆ ಎಣ್ಸಿ ಮಡಿಕೋ ಲಾಭ ದುಡ್ಡು ಬಂಡವಾಳ ದುಡ್ಡು ಎಲ್ಲ ಬೇರೆ ಮಡುಗು ಅಂದ್ರಲ್ಲ ಹಂಗೆ ಮಡುಕ್ತಾವ್ರೆ ಹಿಂಗಿರ್ಬೇಕು ಸರಿ ಎಲ್ಲಿದೆ ದುಡ್ಡು ಯಾವ ತವೆ ಅದೇ ಅಮ್ಮ ಇನ್ನೊಂದು ಮಡಿಕೊಳತ್ತಾನೆ ಮಡಿಕೊಂಡಿದ್ಯಮ್ಮ ನಾನು ರಾತ್ರಿ ಏನೋ ಕೊಟ್ಬಿಟ್ಟೆ ಕಣಮ್ಮ ಬಂಡವಾಳಕ್ಕೆ ದುಡ್ಡು ಬೇಕು ಅಂದರು ಅದಕ್ಕೆ ಕೊಟ್ಬಿಡಿ ಅಮ್ಮ ಸರಿ ಗಂಡಸನ ಕೈ ದುಡ್ಡು ಕೊಟ್ರೆ ಅಡ್ಡಿ ಖರ್ಚು ಮಾಡ್ಬಿಡ್ತಾನೆ ದುಡ್ಡು ಅಷ್ಟು ಕೊಡಕ್ಕೆ ಹೋಗ್ಬೇಡ್ದು ಗಂಡಸನ ಕೈಲಿ ಅದಕ್ಕೆ ಹೇಳ್ತಾ ಇರೋದು ಸರಿ ಅಮ್ಮ ಜ್ಞಾನ ಬೇಡವಾ ನಿಮಗೆ ಒಂಚೂರಯ್ಯ ಯಾಕಮ್ಮ ಅಲ್ಲ ಮಾಲನ ಮನೇಲಿ ಮನೆ ಇಲ್ದಾನೆಯ ನನ್ನ ಮಗಳಷ್ಟೆಲ್ಲ ಕಷ್ಟಪಟ್ಟಲ್ಲ ಗಂಡ ಹೇಳ್ತೀರಿ ಇಬ್ಬರು ಇದ್ದಿರಲ್ಲ ತಿರುಗಿ ನೋಡಿದ್ರೆ ನೀವು ನಾನಿದ್ದಲ್ಲಿ ಹೆಂಗೆ ಮಾಡ್ತಿದ್ರಲ್ಲ ನಾವಿಲ್ದಾಗ ಹೆಂಗೆ ಮಾಡಿರಿ ನೀವು ಜ್ಞಾನ ಬೇಡವಾ ನಿಮಗೆ ಅಲ್ಲ ಅವನ ಜ್ಞಾನ ಇಲ್ಲ ನಿಮ್ಗೆ ಜ್ಞಾನ ಇಲ್ವಾ ನನ್ನ ಮಗಳನ್ನ ನೋಡಕ್ಕೆ ಬರ್ಲಿಲ್ಲ ಬಂದ್ಬಿಟ್ಟು ಹೊಸಮನೆಗೆ ಹಿಂಗೆ ಬಂದ್ಬಿಟ್ರಲ್ಲ ಹಂಗೆ ನಾಚಿನ ಉಳ್ಕೊಂಡಿದ್ರೆ ಏನಾಗಿತ್ತು ಹೋಗು ನನ್ನ ಮಗಳು ಅಂದ್ರೆ ಚೆನ್ನಾಗಿ ಮನೆ ಕಟ್ಕೊಂಡು ಶ್ರೀಮಂತಿ ಹೆಂಗೆ ಬದುಕ್ತಾವಳೆ ನನ್ನ ಕರ್ಜೆಕ್ಕ ನಮ್ಮ ಮನೆ ಮಗನ್ನ ಬನ್ನಿ ಹೋಗೋದಂತೆ ಬೇಡ ಸುಮ್ಕಿರೋ ಅಂಗಡಿ ಬಾಗಿಲು ಹಾಕೊಂಡು ಹೊಂಟೋದ್ರೆ ವ್ಯಾಪಾರ ಐತಿಲ್ಲ ಆಮೇಲೆ ಸಾಲ ಪರ ಕೊಟ್ಟಿರೋರು ಕೊಡ್ದಂಗೆ ಆಯ್ತಾರೆ ಮರ್ತ್ಕೋತಾರೆ ಅಂತ ಹೇಳ್ತು ಕಣಮ್ಮ ಅದಕ್ಕೆ ಕಣಮ್ಮ ನಾನು ಬರ್ದಂಗದೆ ಇಲ್ಲೊಂದು ಬರೋನು ಕಣಮ್ಮ ಏನು ತಪ್ಪು ಮಾತು ಅಂದ್ಬಿಟ್ನಾ ಅದಕ್ಕೆ ಯಾಕೆ ನಿಮ್ಮ ಮಗ ಗಡಿಗೆ ಮಾಡ್ಕೊಬಿಟ್ಟೆ ನೀನು ಏನು ಬಿಡಕತ್ತೆ ಸುಮ್ಮನೆ ಗುಂದಿ ಹೇಳು ಗುಂದಿ ಅದ್ಕಿಟ್ಬಿಟ್ಟು ಎಲ್ಲವ ಹಿಂಗೆ ಮುತ್ಕೊಂಡವ ಮೊದಲು ಏನಾದ್ರು ನಂಗೆ ಹೇಳು ಹಂಗೆ ಹೇಳವ ಇಲ್ಲ ಸುಮ್ಮನೆ ನಿನ್ಗೆ ತಾನೇ ಹೇಳೋದು ನೋಡವ ಹೇಳೋದನ್ನ ಕೇಳ್ಕೊ ಬೈಯೋದು ಬದುಕಕ್ಕೆ ನೇಗಾಡೋದು ಕೇಳಕ್ಕೆ ಅಲ್ವಾ ಇವತ್ತು ನಾನು ನೇಗಾಡ್ಕೊಂಡು ಹೇಳಿದ್ರೆ ನೀನು ಯಾವ ಕೆಲಸ ಮಾಡೋದೆ ಹಿಂಗೆ ಕಂಡೀಷನ್ ಆಗಿ ಹೇಳಿದ್ರೆ ಆ ಕೆಲಸ ಮಾಡ್ತೀವಿ ಆ ಕೆಲಸ ಮಾಡಿದ ಯಾರಿಗೆ ನಿನ್ನ ಒಳ್ಳೇದಕ್ಕೆ ನಿನ್ನ ಬದುಕಕ್ಕೆ ನಿನ್ನ ಜೀವನಕ್ಕೆ ಗೊತ್ತಾ ಜೀವನದಲ್ಲಿ ಯಾವತ್ತೂ ಬೈಯೋರ್ನ ಕಡೆ ಕೋಪ ಮಾಡ್ಕೊಬಿಡ್ದು ಕಣವ ಕೋಪ ಮಾಡ್ಕೊಬಿಡ್ದು ಗೊತ್ತಾ ನೇಗಾಡ್ಕೊಂಡು ಹೇಳೋದು ಹಾಳಾದ್ರೆ ಹಾಳಾಗಿ ಉದ್ದಾರ ಆಗಿ ಅಂತ ಹೇಳೋದು ಬೈಯೋದಂಗಲ್ಲ ಕಂಡೀಷನ್ ನೀನು ಬದುಕಲೇಬೇಕು ನೀನು ಬಾಳಲೇಬೇಕು ಅಂತ ಬೈಕೊಂಡು ಹೇಳೋದು ಏನಂದಿಯವ ಸರಿ ಕಣಮ್ಮ ನೀವು ಏನಂದ್ರೆ ನಾನು ಬೇಜಾರು ಮಾಡ್ಕೊಳಕ್ಕಿಲ್ಲ ನೀವೆಂತ ಯಾವ ಮಾತಂದ್ರೆ ನೀವು ನಾನು ಒಳ್ಳೇದಕ್ಕೆ ಅನ್ನೋದಂತ ನಮ್ಗೆ ಗೊತ್ತು ಹ್ಞೂ ಕಣಮ್ಮ ಮುಂದುವರಿಯುವುದು ಇನ್ನೇನಪ್ಪ ಬೋಳಿ ಎಲ್ಲೆಲ್ಲಿ ಹೋದ್ರೂ ಬಾಯಿನ ಬಿಡ್ಕೊತವೆ ಅಂತ ಅಂದಿರಾ ಏನು ಅನ್ನಕ್ಕೆ ಹೋಗ್ಬಿಡಿ ಅದು ಹೆಂಗಾಯ್ತು ಅಂದರೆ ನಾನು ಎಲ್ಲ ಕೆಲಸ ಮುಗೀತಲ್ಲ ಕಾಳೆ ಹಟ್ಟಿಗೆ ಹೋಯ್ತೆ ತಾಳು ಇನ್ನು ತುಂಬ ದಿನ ಆಯ್ತಲ್ಲ ಊರಿಗೆ ಬಂದು ಅಂತ ಬಂದ ಬಟ್ಲೆ ಲಕ್ಷ್ಮಿ ಸುಮ್ಮನೆ ಮನೆಗಡೆ ವಾಸಿ ಮಾಡ್ಕೊಂಡು ಹೇಳಿಲ್ಲ ಕೇಳಿಲ್ಲ ಆಗ ಹೋಗಿ 500 ಕರ್ಕೊಂಡು ಹೋಗಿ ಚೆಕ್ ಮಾಡಿಸ್ದೆ ಹಿಂಗೆ 3 ತಿಂಗಳು ಆಗದೆ ಅಂತ ಅಂದ್ರು ಕಣ್ರಪ್ಪ ಅದಕ್ಕೆ ತಿನ್ನೋದ್ರ ಬಗ್ಗೆ ಹೇಳ್ತಿದ್ದೆ ಏನಂದಿರಪ್ಪ ಹೊಟ್ಟೆ ಕಡೆ ಕೆಡ್ಸ್ಕೊಂಡ್ರೆ ಆಗದೆ ಈ ಕಾಲದಲ್ಲಿ ಅಲ್ವಾ ಹಂಗೆಯಪ್ಪ ಈ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಈ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಕಣ್ರಪ್ಪ ಹಂಗೆ ಹೇಳಿ ಯೂಟ್ಯೂಬ್ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಏನಂದಿರಿ ಧನ್ಯವಾದಗಳು ಕಣ್ರಪ್ಪ